ನಾವೆಲ್ಲ ಒಂದು ಇಂಗ್ಲಿಷ್ ಕೋಟ್ ಕೇಳಿರ್ತೀವಿ, ಅವರ್ ಮೈಂಡ್ ಈಸ್ ಲೈಕ್ ಎ ವೈಲ್ಡ್ ಹಾರ್ಸ್ ಅಂತ ಹೇಳ್ತಾರೆ. ಬಟ್ ಇನ್ನೂ ಹೇಳ್ತಾರೆ, ಬಟ್ ಯು ಆರ್ ಸ್ಟಿಲ್ ರೈಡಿಂಗ್ ಇಟ್ ಅಂತ. ಇವತ್ತಿನ ಕಗ್ಗ ಈ ರೀತಿಯ ನಮ್ಮ ಮನಸ್ಸು ಒಂಥರ ಕುದುರೆ ತರ ಅಂತೆಲ್ಲ ಹೇಳ್ತಾರೆ. ಏನಂತ ನೋಡೋಣ. ಭಾವದಾವೇಶದಿಂ ಮನವಶ್ವದಂತಿರಲಿ, ಧೀ ವಿವೇಚನೆಯದಕ್ಕೆ ದಕ್ಷರಾಹುತನು, ತೀವಿದೊಲವಿನ ದಂಪತಿಗಳಾಗಿ ಮನಬುದ್ಧಿ, ಜೀವಿತವು ಜೈತ್ರ ಕತೆ ಮಂಕುತಿಮ್ಮ. ನಮ್ಮ ಮನ್ಸು ತುಂಬಾ ವೇಗವಾಗಿ ಓಡ್ತಾ ಇರತ್ತೆ, ಒಂದು ಕ್ಷಣ ಕೂಡ ಒಂದ್ ಕಡೆ ಕೂರಲ್ಲ ಅಲ್ಲ ಆಕಾಶ? ಒಂದ್ಸಲ ಇನ್ನೇನೋ ಯೋಚನೆ ಮಾಡ್ತಿರ್ತಿ, ಇನ್ನೊಂದ್ಸಲ ಆಗ್ಲೇ ಮತ್ತೆಲ್ಲ ಹೋಗಿರತ್ ಮನ್ಸು. ಹಿಂಗೆ ನಮ್ ಕುದುರೆ ತರ ಮನ್ಸು. ಹಾಗಂತ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ ನೀನು. ಕುದುರೆ ಅಂತೆ ಇರ್ಬೇಕು ಮನ್ಸು ಯಾವತ್ ಮನ್ಸು ಓಡ್ತಾನೆ ಇರ್ಬೇಕು. ಆದ್ರೆ ಆ ಮನ್ಸನ್ನ ಓಡ್ಸೋರ್ ಕುದುರೆ ಕುದುರೆನ ಓಡ್ಸೋ ರಾವುತ ಇದಲ್ಲ, ಅಂದ್ರೆ ಓಡಿಸ್ತಾರ ರೈಡರ್ ಇದನ್ನಲ್ಲ, ಅದ್ ಯಾರಪ್ಪ ಅಂದ್ರೆ ಅದು ನಮ್ಮ ಬುದ್ಧಿ ಅಂತ ಹೇಳ್ತಾರೆ. ನಮ್ಮ ಬುದ್ಧಿ ಆ ಮನ್ಸನ್ನ ಒಂದು ಹಿಡಿತದಲ್ಲಿ ಇಟ್ಕೊಂಡು ಓಡ್ಸಕ್ ಬಂದ್ಬಿಟ್ರೆ, ಒಳ್ಳೆ ರಾವುತ ಆಗ್ಬಿಟ್ರೆ ಜೀವನ ತುಂಬಾ ಚೆನ್ನಾಗಿರತ್ತೆ. ಇಲ್ಲಿ ಹೇಳ್ತಾರೆ ಹೆಂಗೆ ಅಂದ್ರೆ, ಈ ನಿನ್ನೆ ಕಗ್ಗದಲ್ಲಿ ಮಾತಾಡ್ತಿದ್ವಿ, ಮನ್ಸು ಮತ್ತೆ ಬುದ್ಧಿ ಯಾವಾಗ್ಲೂ ಒಂದ್ ಮಾತು ಒಂದ್ ಕೇಳಲ್ಲ ಅಂತ. ಅವೆರಡು ದಂಪತಿಗಳ ತರ ಇರ್ಬೇಕಂತೆ, ಗಂಡ ಹೆಂಡತಿ ತರ ಅನ್ಯೋನ್ಯವಾಗಿ ಇದ್ಬಿಟ್ರೆ ಜೀವನ ಒಂದು ಜೈತ್ರ ಕತೆ, ಒಂದು ವಿಜಯ ಯಾತ್ರೆ ತರ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಒಂದು ವರ್ಣನೆ ಮಾಡಿದ್ದಾರೆ, ಮತ್ತೆ ತುಂಬಾ ಒಳ್ಳೆ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ನಮಸ್ಕಾರಗಳು.